ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25 ಜೊತೆಗೆ ಸ್ನೇಹಿತರೆ 26ನೇ ಕಂತಿನ ಹಣ ಟೋಟಲಿ 6,000 ಆದರೂ ಬಿಡುಗಡೆ ಆಗ್ತಾ ಇದೆ ಸತತವಾಗಿ. ಹಾಗಾದರೆ ಸ್ನೇಹಿತರೆ, ಇವತ್ತು 3 ಗಂಟೆಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ 3 ಕಂತುಗಳು ಮೊದಲನೇ ಹಂತದಲ್ಲಿ ರಿಲೀಸ್ ಆಗ್ತಾ ಇದೆ. ಸುಮಾರು 13 ಜಿಲ್ಲೆಗಳಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಮೊದಲು ಈಗ 25, 26ನೇ ಕಂತು ರಿಲೀಸ್ ಆಗೋದಿಲ್ಲ. ಮೊದಲು 24ನೇ ಕಂತಿನ ಹಣ ಇವತ್ತು ಸುಮಾರು 13 ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ 3 ಗಂಟೆಗೆ ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು, ಪ್ರಾರಂಭವಾಗ್ತಾ ಇದೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳು ಅಂತ ತಿಳಿಸಿಕೊಡ್ತಾನೆ. ಜೊತೆಗೆ ಸ್ನೇಹಿತರೆ, ಈ 25 ಹಾಗೂ 26ನೇ ಕಂತಿನ ಹಣ ದಿನಾಂಕ ಕೂಡ ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಇದರ ಜೊತೆಗೆ ಇನ್ನೂ ಸಾಕಷ್ಟು ಕಂತುಗಳು ಬರೋದಿದೆ, ಅದರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ 6 ಕಂತುಗಳು ಬರಬೇಕಾಗಿದ್ದು, ಅದರ ಪೈಕಿ ಈಗ ಸದ್ಯಕ್ಕೆ 3 ಕಂತುಗಳಾದರೂ ರಿಲೀಸ್ ಆಗ್ತಾ ಇದೆ. 6 ಕಂತುಗಳಂದರೆ 24ನೇ ಸೆಪ್ಟೆಂಬರ್ ತಿಂಗಳ ಹಣ ಈಗ ಬರ್ತಾ ಇರುವಂತಹ ಕಂತು, ಜೊತೆಗೆ 25 ಅಕ್ಟೋಬರ್ ತಿಂಗಳ ಹಣ, ಅದೇ ರೀತಿಯಾಗಿ 26 ನವೆಂಬರ್ ತಿಂಗಳ ಹಣ. ಈ 3 ತಿಂಗಳ ಜೊತೆಗೇ ಇನ್ನು 27 ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕಲ್ವಾ. ಸೊ ಹಾಗಾಗಿ ಈ ಒಂದು ಕಂತು, ಅದರ ಜೊತೆಗೇನೆ ಈ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಜಮಾ ಆಗಬೇಕಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಥವಾ ಗೊತ್ತಿಲ್ಲದೆ ಇರಬಹುದು. ನಾನಂತರೂ ಈಗ 2-3 ವಿಡಿಯೋಸ್ಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾಕಂದರೆ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರ್ ಬೀಳುತ್ತೆ. ಅಂದರೆ 23ನೇ ಕಂತಿನ ಹಣ, 24 ಈ ಒಂದು ಕಂತುಗಳು ಬರುವಂತಹ ಸಂದರ್ಭದಲ್ಲಿ ಈ ಒಂದು ಚಳಿಗಾಲದ ಅಧಿವೇಶನ ನಡೆದಿತ್ತು. 23ನೇ ಕಂತಿನ ಹಣದವರೆಗೂ ಕೂಡ ನಾನು ಜಮಾ ಮಾಡಿದ್ದೀನಿ ಅಂತಕ್ಕಂತಹ ಅಪ್ಡೇಟನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟರು. ಆದರೆ ಈ ಕಂತುಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ. ನೀವು ಒಂದು ಕಂತನ್ನು ಹಾಕ್ತೀರಿ, 2 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತೀರಿ. ಈ ರೀತಿ ಮಾಡೋದ್ರಿಂದ ಮಹಿಳೆಯರಿಗೆ ಮೋಸ ಮಾಡ್ದಂಗೆ ಆಗುತ್ತೆ. ಆದರೆ ನೀವು ಹೇಳ್ತಾ ಇದ್ದೀರಿ ನುಡಿದಂತೆ ನಡೀತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಅಂತ ಬಿಜೆಪಿ ನಾಯಕರು ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಅನ್ನೋಕ್ಕಿಂತನೂ ಪ್ರೆಷರ್ ಹಾಕಿದ್ರಂತ ಹೇಳ್ಬೋದು. ಯಾಕಂದ್ರೆ ನಿಜಾನೇ ಇಲ್ಲಿ ಸಾಕಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಹೋದ 2025ರಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ 5,000 ಕೋಟಿಯಷ್ಟು ಫಂಡನ್ನು ನುಂಗಾಕಿದೆಯಾ ಅನ್ನುವಂತಹ ಮಾಹಿತಿ ಕೂಡ ಅಲ್ಲಿ ಕೊಡ್ತಾ ಇದ್ರು. ಅಂದರೆ ಒಂದು ಕಂತಿಗೆ 2,500 ಕೋಟಿ ಬೇಕಾಗತ್ತೆ, 2 ಕಂತಿಗೆ 5,000 ಕೋಟಿ ಹಣ ಬೇಕಾಗತ್ತೆ. ಹಾಗಾಗಿ ಈ 2 ಕಂತುಗಳಲ್ಲಿ ಈಗ 4,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರಿಗೆ ಬರಬೇಕಾಗಿರ್ತಕ್ಕಂಥದ್ದು. ಅವುಗಳನ್ನು ಯಾಮಾರಿಸ್ಬಿಟ್ರಾ ನೀವು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತೂ ಮೊದಲು ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಅವರ ಗಮನಕ್ಕೂ ಕೂಡ ಇರೋದಿಲ್ಲ. ನಾವೆಲ್ಲವೂ ಕೂಡ ಕೊಟ್ಟಿದ್ದೀವಿ, ಸರಿಯಾಗಿಯೇ ಜಮಾ ಮಾಡಿದ್ದೀವಿ, ನೀವು ಹಾಗೆ ಆರೋಪ ಮಾಡ್ತಾನೆ ಇರ್ತೀರಿ. ಮೊದಲಿಗೆ ಈ ಗೃಹಲಕ್ಷ್ಮಿ ಯೋಜನೆ ನಾವು ಬಿಡುಗಡೆ ಮಾಡಿದಾಗ ನಿಮ್ಮ ಯೋಜನೆ ಇದು ನಡೆಯೋದಿಲ್ಲ ಅಂತಾನು ಕೂಡ ಟೀಕಿಸಿದ್ರಿ. ಆದರೆ ಈಗ ಹೇಳ್ತಾ ಇದ್ರಿ ನಾವು ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಹಾಗಾದರೆ ಸ್ನೇಹಿತರೆ, ಬಿಜೆಪಿ ನಾಯಕರು ಈ ಪ್ರೆಷರ್ ಹಾಕ್ತಕ್ಕಂಥದ್ದು ಸರಿನಾ? ಖಂಡಿತವಾಗ್ಲೂ ಸರಿ ಅನ್ಸುತ್ತೆ. ಯಾಕಂದರೆ 23ನೇ ಕಂತಿನ ಹಣ ಆಗಸ್ಟ್ ತಿಂಗಳದ್ದು ಹಾಕಿದ ಬಳಿಕ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಜೊತೆಗೆ 2 ಕಂತುಗಳನ್ನು ಯಾಮಾರಿಸ್ಬಿಟ್ಟಿರೋದು. ಟೋಟಲ್ 6 ಕಂತುಗಳು 12,000 ಪ್ರತಿಯೊಬ್ಬ ಮಹಿಳೆಯರಿಗೆ ಜಮಾ ಆಗಬೇಕು. ಹಾಗಾದರೆ 15,000 ಕೋಟಿಯಷ್ಟು ಫಂಡು ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಬೇಕಾಗಿದೆ. ಈಗ ಸದ್ಯಕ್ಕೆ 7,500 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಯಾಕಂದರೆ ಎಷ್ಟು 7,500 ಕೋಟಿ ರಿಲೀಸ್ ಮಾಡಿದ್ದು 3 ಕಂತುಗಳಿಗೆ ಇಷ್ಟು ದುಡ್ಡು ಸಾಲತ್ತೆ. 15,000 ಕೋಟಿ ಅಂದರೆ 6 ಕಂತುಗಳಿಗೆ ಬೇಕಾಗತ್ತೆ. ಒಂದು ಕಂತಿಗೆ 2,500 ಕೋಟಿ, 10 ಕಂತುಗಳಿಗೆ 4 ಕಂತುಗಳಿಗೆ 10,000 ಕೋಟಿ, 6 ಕಂತುಗಳಿಗೆ 15,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಅಷ್ಟು ದುಡ್ಡನ್ನು ಹಣಕಾಸು ಇಲಾಖೆ ರಿಲೀಸ್ ಮಾಡಲೇಬೇಕಂತ ಪ್ರೆಷರ್ ಹಾಕಿದ್ದಾರೆ. ಬಿಜೆಪಿ ನಾಯಕರ ಪ್ರೆಷರ್ ಮೇರೆಗೆ ನಿಮ್ಮ ಖಾತೆಗಳಿಗೆ ಎಲ್ಲ ದುಡ್ಡುಗಳು ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಆದರೆ ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇಲ್ಲ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆರೋಪ ಕೂಡ ಆಗಿತ್ತು ಇಲ್ಲಿ ಒಂದು ಚಳಿಗಾಲದ ಅಧಿವೇಶನದಲ್ಲಿ. ಯಾಕಂದರೆ ಸರಿಯಾಗಿ ದುಡ್ಡು ಇವರು ಕೊಡ್ತಾ ಇಲ್ಲ ಅಂದರೆ ಇದಕ್ಕೆ ಕಾರಣ ಹಣಕಾಸು ಇಲಾಖೆಗೆ ನೋಟಿಸನ್ನು ಪ್ರತಿ ತಿಂಗಳು ಕೂಡ ಕಳಿಸ್ತಾ ಇದ್ರಂತೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ದುಡ್ಡನ್ನು ಕಳಿಸ್ತಾ ಇರಲಿಲ್ಲ ಅಂತೆ. ಒಂದೊಂದು ತಿಂಗಳು 2 ತಿಂಗಳು ಡಿಲೇ ಮಾಡಿ ಅವರು ಕೊಡ್ತಾ ಇದ್ರು. ಹೀಗಾಗಿ ನಾನು ಸರಿಯಾಗಿ ದುಡ್ಡನ್ನು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಸಚಿವೆ ಲಕ್ಷ್ಮೀ
ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ರು. ಯಾಕಂದರೆ ಹಣಕಾಸು ಇಲಾಖೆ ಏನು ಮಾಡುತ್ತೆ, ಒಂದು ತಿಂಗಳ ದುಡ್ಡನ್ನು ಕೊಟ್ಟರೆ ಇನ್ನೊಂದು ತಿಂಗಳದನ್ನು ಪೆಂಡಿಂಗ್ ಉಳಿಸ್ಬಿಡುತ್ತೆ. ಪ್ರತಿ ತಿಂಗಳು ಕೂಡ ದುಡ್ಡನ್ನು ಸರಿಯಾಗಿ ಬಿಡುಗಡೆ ಮಾಡಿದ್ರೆ, ಹಾಗೆ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರತಿಯೊಂದು ಕಂತನ್ನು ಸರಿಯಾಗಿ ಕೊಟ್ಟು ಬಿಡ್ತಾ ಇದ್ರು. ಆದರೆ ಹಣಕಾಸು ಇಲಾಖೆಯಿಂದನೇ ದುಡ್ಡು ಬರಲಿಲ್ಲ ಅಂದರೆ ಇಲ್ಲಿ ದುಡ್ಡು ಎಲ್ಲಿಂದಾದರೂ ಹಾಕಬೇಕು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹಾಗಾಗಿ ಪ್ರೆಷರ್ ಹಣಕಾಸು ಇಲಾಖೆಯ ಮೇಲೆ ಕೂಡ ಬಿದ್ದಂಗಾಗಿದೆ. ಇದಕ್ಕೆ CM ಅವರು ಆರ್ಡರ್ ಕೂಡ ಕೊಡಬೇಕಾಗಿದೆ. ಇನ್ನು ಸ್ನೇಹಿತರೆ, ಈ 24ನೇ ಕಂತಂತರೂ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಲಿಲ್ಲ ಅಂದರೆ ಈ ಒಂದು ಆಕ್ರೋಶ ಪ್ರತಿಭಟನೆ ಇದ್ದೇ ಇರುತ್ತೆ. ಹಾಗಾಗಿ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರಕ್ಕೆ, ವಿಜಯನಗರಕ್ಕೆ, ಧಾರವಾಡಕ್ಕೆ, ಯಾದಗಿರಿಗೆ, ಉತ್ತರ ಕನ್ನಡಕ್ಕೆ, ದಕ್ಷಿಣ ಕನ್ನಡಕ್ಕೆ, ದಾವಣಗೆರೆಗೆ, ಉಡುಪಿಗೆ, ತುಮಕೂರಿಗೆ, ಹಾಗೆ ಈಗ ಚಿಕ್ಕಮಗಳೂರು ಸೈಡ್ ಕೂಡ ಜಮಾ ಆಗ್ತಾ ಇದೆ. ಹಾಗೆ ಮಂಡ್ಯಕ್ಕೂ ಕೂಡ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಬೀದರಕ್ಕೂ ಕೂಡ ಜಮಾ ಆಗ್ತಾ ಇರುವಂಥದ್ದು. ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಸೊ ಯಾವ ಮಹಿಳೆಯರು ಈ ಒಂದು ದುಡ್ಡಿಗಾಗಿ ಕಾಯ್ತಾ ಇದ್ದೀರಿ, ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಜಮಾ ಆಗೇ ಆಗುತ್ತೆ ಸ್ನೇಹಿತರೆ. ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಅದರಲ್ಲಿ 3 ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇವುಗಳು ಸತತವಾಗಿ ರಿಲೀಸ್ ಆಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಪ್ಡೇಟ್ ಕೊಟ್ಟಿರ್ತಕ್ಕಂಥದ್ದು. 24ನೇ ಕಂತಿನ ಆಲ್ರೆಡಿ ಈಗ 5-6 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನೂ ಒಂದು 20 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದ್ದೆ ಆದರೆ ಎಲ್ಲರಿಗೂ ಕೂಡ ಕನ್ಫರ್ಮ್ ಆಗುತ್ತೆ, ಹೌದಪ್ಪ ಬಿಡುಗಡೆ ಆಗಿದೆ, ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಎಲ್ಲ ಮಹಿಳೆಯರಿಗೆ ಸಿಗುತ್ತೆ. ಆದರೆ ಇಲ್ಲಿ ಬೇಗ ಸ್ಪೀಡಾಗಿ ಜಮಾ ಮಾಡಬೇಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಪ್ರಕಾರ ಒಂದು ಕಂತಿನ ಹಣ ನಾವು ಜಮಾ ಮಾಡಬೇಕಂದ್ರೆ ಸುಮಾರು 10 ರಿಂದ 15 ದಿನ ಆದರೂ ಟೈಮ್ ಬೇಕಾಗುತ್ತೆ. ನಾವು ದಿಢೀರನೆ ಸ್ಪೀಡಾಗಿ ಜಮಾ ಮಾಡ್ತಾ ಹೋದಿವಿ ಅಂದರೆ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇದೆ. 22ನೇ ಕಂತಿನಲ್ಲಿ ಕೂಡ ದಸರಾ ಹಬ್ಬದಲ್ಲಿ ಈ ತಾಂತ್ರಿಕ ದೋಷ ಆಗಿತ್ತು. ಅಲ್ಲಿ ಕೂಡ 5-6 ದಿನಗಳ ಕಾಲ ಮತ್ತೆ ಡಿಲೇ ಆಗಿತ್ತು. ಹೀಗಾಗಿ ಮತ್ತಷ್ಟು ಡಿಲೇ ಆಗೋದು ಬೇಡ, ನಾವು ಹಂತವಾಗಿಯೇ ರಿಲೀಸ್ ಮಾಡ್ತೀವಿ, ಆದರೆ ಎಲ್ಲ ಕಂತುಗಳನ್ನು ಸತತವಾಗಿ ಕೊಡ್ತೇವೆ ಅಂತಕ್ಕಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಹೌದು, ತಾಂತ್ರಿಕ ದೋಷ ಆದರೆ ಸ್ನೇಹಿತರೆ ಖಂಡಿತವಾಗ್ಲೂ 4-5 ದಿನಗಳ ಕಾಲ ಮತ್ತೆ ವೇಟ್ ಮಾಡಬೇಕಾಗತ್ತೆ. ಹಾಗಾಗಿ ಸದ್ಯಕ್ಕೆ ರಿಲೀಸ್ ಆಗ್ತಕ್ಕಂತಹ ಕಂತುಗಳನ್ನು ನಾವು ಪಡ್ಕೊಳ್ಳೋಣ. ಒಂದು ಸ್ವಲ್ಪ ತಡವಾದರೂ ಸಹಿತ ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಪ್ರತಿ ಒಂದು ಕಂತನ್ನು ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಇರುತ್ತೆ. ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡಿದ್ರೆ ಸುಮಾರು ಪ್ರತಿಯೊಬ್ಬ ಮಹಿಳೆಯರಿಗೆ 12,000ದಷ್ಟು ದುಡ್ಡು ಬಂದರೆ ಆ ದುಡ್ಡನ್ನು ಎಷ್ಟೋ ಅವರಿಗೆ ಹೆಲ್ಪ್ ಆಗುತ್ತೆ, ಎಷ್ಟೋ ತೊಂದರೆಗಳು ಅದರಿಂದ ದೂರವಾಗುತ್ತೆ. ಯಾಕಂದರೆ BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ ಈ ದುಡ್ಡನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದವ್ರಿಗೂ ಕೂಡ ಕೊಡ್ತಾ ಇದ್ದಾರಲ್ವಾ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಗೃಹಲಕ್ಷ್ಮಿ ಇಂದ ಎಲ್ಲ ಮಹಿಳೆಯರ ಬೆಳವಣಿಗೆಗೆ, ಸಬಲೀಕರಣಕ್ಕಾಗಿ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರಲಿ, ಅವರ ಕುಟುಂಬದ ಉನ್ನತೀಕರಣಕ್ಕಾಗಿ, ಈಗ ಒಬ್ಬೊಬ್ಬರು ಗಂಡ ಇರೋದಿಲ್ಲ, ಹೀಗಾಗಿ ಅವರಿಗೆ ಇನ್ನಷ್ಟು ಹೆಲ್ಪ್ ಆಗುತ್ತೆ. ಹಾಗಾಗಿ ಎಲ್ಲ ದುಡ್ಡುಗಳನ್ನು ಕ್ಲಿಯರ್ ಮಾಡಿ ಅಂತ ನಮ್ಮ ಮನವಿ ಸರ್ಕಾರಕ್ಕೆ ಯಾವತ್ತೂ ಕೂಡ ಇರುವಂಥದ್ದು. ಸೊ ಹಾಗಾದರೆ ಸ್ನೇಹಿತರೆ, ನೀವು ಕೂಡ ಅಷ್ಟೇ ಈ 24ನೇ ಕಂತಿನ ಹಣ ಜಮಾ ಆಗಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಇನ್ಯಾವುದೇ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ವಶನ್ ಕೂಡ ಮಾಡಬಹುದು, ಹಾಗೆ ಮೆಸೇಜ್ ಕೂಡ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.